ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಮಾವಿನ ಹಣ್ಣಿನ ಕಾಲ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ದಿನ ಮನೆಯಲ್ಲಿ ಮಾವಿನ ಹಣ್ಣು ತಿಂದೇ ತಿಂತೀವಿ. ಹಾಗೆ ಮಾವಿನಕಾಯಿ, ಹಾಗೆ ಮಾವಿನ ಹಣ್ಣನ್ನು ಬಳಸಿ ಎಷ್ಟೊಂದು ರೀತಿಯ ಅಡುಗೆಗಳು ಮಾಡ್ತೀವಿ. ಅಂಥದ್ದೇ ಒಂದು ಅಡುಗೆಗಳಲ್ಲಿ ಇವತ್ತು ನಾವು ಮಾವಿನ ಹಣ್ಣನ್ನ ಬಳಸಿ ಒಂದು ಬರ್ಫಿನ ಮಾಡ್ತಾಯಿದ್ದೀವಿ. ಈ ಬರ್ಫಿ ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಈ ಮಾವಿನ ಹಣ್ಣಿನ ಸೀಸನಲ್ಲಂತೂ ಇದು ಮಾಡಲೇಬೇಕಾದಂಥ ರೆಸಿಪಿ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋವಂಥ ಮಾವಿನ ಹಣ್ಣು ತೊಗೊಬೇಕು. ಈಗ ಈ ಮಾವಿನ ಹಣ್ಣನ್ನ ಕಟ್ ಮಾಡಿ ನಾನು ಇದ್ರದ್ದು ಪಲ್ಪ್ನ ತಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಈ ಮಾವಿನ ಹಣ್ಣು. ಹೀಗೆ ಕಟ್ ಮಾಡಿ ಚಾಕು ಅಥವಾ ಸ್ಪೂನ್ ಸಹಾಯದಿಂದ ಈ ಪಲ್ಪ್ನೆಲ್ಲ ತಕ್ಕೊತಾ ಇದ್ದೀನಿ. ಈ ರೀತಿ ಮೊದಲಿಗೆ ಈ ಪೀಸ್ ರೀತಿ ಕಟ್ ಮಾಡಿಕೊಂಡು ನಂತರ ಈ ಸ್ಪೂನು ಸಹಾಯದಿಂದ ಅಥವಾ ಚಾಕು ಸಹಾಯದಿಂದ ಈ ರೀತಿ ಈ ಪಲ್ಪ್ನೆಲ್ಲ ತಕ್ಕೊಬೇಕು. ತೆಳುವಾಗಿ ಈ ಸಿಪ್ಪೆ ತಕ್ಕೊಂಡು ಈ ಪಲ್ಪ್ನೆಲ್ಲ ತಕ್ಕೋಬೇಕು. ಹಾಗೆ ಇಲ್ಲಿ ನಮಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ನ ಮಾವಿನ ಹಣ್ಣನ್ನ ಬಳಸ್ಕೋಬೋದು. ಹಾಗೆ ಯಾವ ಹಣ್ಣಿನ ಬಳಸ್ಕೊಳ್ತೀವೋ ಆ ಹಣ್ಣಿನ ಫ್ಲೇವರ್ ಅಂತೂ ಈ ಬರ್ಫಿನಲ್ಲಿ ತುಂಬ ಹೈಲೈಟ್ ಆಗುತ್ತೆ. ಹಾಗಾಗಿ ನಮ್ಗೆ ಇಷ್ಟ ಆಗುವಂಥ ಮಾವಿನ ಹಣ್ಣನ್ನು ತಗೋಬೋದು. ನೋಡಿ ಇಲ್ಲಿ ನಾನು 2 ಮಾವಿನ ಹಣ್ಣಿನ ಪಲ್ಪ್ನ ಫುಲ್ಲು ನೀಟಾಗಿ ತಕ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಹಾಗೆ ಓಟೆನೆಲ್ಲ ತೆಗೆದು ಪಲ್ಪ್ನ ಕ್ಲೀನಾಗಿ ತಕ್ಕೊಂಡಿದ್ದೀನಿ. 2 ಹಣ್ಣಿಂದ ಸೇರಿ ಇಷ್ಟು ಪಲ್ಪ್ ಬಂದಿದೆ. ಈಗ ಈ ಪಲ್ಪ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹೀಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಹಣ್ಣಿಗೆ 2 ಸ್ಪೂನ್ ಅನ್ನೋ ಅಳತೆನಲ್ಲಿ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಆದರೂ ಹಾಕ್ಕೋಬೋದು ಅಥವಾ ಸಕ್ಕರೆ ಪುಡಿ ಆದರೂ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ನೋಡಿ ಈಗ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಪಲ್ಪು ಪೇಸ್ಟ್ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಯಾನ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಕ್ಕರೆ ಪೂರ್ತಿಯಾಗಿ ಕರಗಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದರೆ ಅದು ಬಿಸಿ ಆದಾಗ ಅದು ಸಂಪೂರ್ಣವಾಗಿ ಕರಗುತ್ತೆ. ಈಗ ಒಂದು ಬೌಲ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅಳತೆಗೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಸ್ಲರಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಬದಲಿಗೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಕೂಡ ಬಳಸ್ಕೋಬೋದು. ಆದರೆ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಒಳ್ಳೆ ಶೈನಿಂಗ್ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಬರ್ಫಿದು. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕೂಡ ಟೇಸ್ಟ್ ಏನು ಡಿಫರ್ ಆಗೋದಿಲ್ಲ, ಆದರೆ ಅದು ಶೈನಿಂಗ್ ಟೆಕ್ಸ್ಚರ್ ಬರೋದಿಲ್ಲ ಅಷ್ಟೇ. ನೋಡಿ ಈಗ ಈ ಸ್ಲರಿನ ನಾನು ಈಗಾಗಲೇ ಮಾಡ್ಕೊಂಡಿರೋಂಥ ಮ್ಯಾಂಗೋ ಪಲ್ಪ್ಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋವಾಗ ಒಂದ್ಸರಿ ಸ್ಪೂನಲ್ಲಿ ತಿರುಗಿಸಿ ಹಾಕ್ಕೋಬೇಕು, ಯಾಕಂದರೆ ಕಾರ್ನ್ಫ್ಲೋರ್ ಎಲ್ಲ ಹೋಗಿ ಕೆಳಗಡೆ ಕೂತಿರುತ್ತೆ. ಹಾಗಾಗಿ ನೋಡಿ ಈಗ ಈ ಸ್ಲರಿನ ಈ ಮ್ಯಾಂಗೋ ಪಲ್ಪ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಕೈ ಆಡ್ತಾ ಇರಬೇಕು. ಇಲ್ಲಿ ಕೈ ಆಡ್ತಾ ಇಲ್ಲ ಅಂದರೆ ಅದು ತಳ ಕಟ್ಟೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟರೂ ಕೂಡ ಮಧ್ಯದಲ್ಲಿ ಈ ರೀತಿ ತಿರುಗಿಕೊಳ್ತಾ ಇರಬೇಕು. ಹಾಗೆ ಇಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಎವಾಪ್ರೇಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗಾಗಲೇ ಎಷ್ಟೊಂದು ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗೋದಕ್ಕೆ ಬಂದಿದೆ. ಹಾಗೆ ನೋಡೋದಕ್ಕೂ ಅಷ್ಟೇ, ನೋಡಿ ಎಷ್ಟು ಸಿಲ್ಕಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಹಾಗೆ ಈ ಬಾಣಲಿಯಿಂದ ತಳ ಬಿಟ್ಟು ಬರ್ತಾ ಇದೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ತುಪ್ಪ ಹಾಕ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡಬೇಕು. ಈ ಮ್ಯಾಂಗೋ ಪಲ್ಪೆಲ್ಲ ಆ ತುಪ್ಪನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನೋಡಿದ್ರೆ ಆ ತುಪ್ಪ ಎಲ್ಲ ಸಂಪೂರ್ಣವಾಗಿ ಕರಗಿ ಮ್ಯಾಂಗೋ ಪಲ್ಪ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೆ ನೋಡಿ ಇಲ್ಲಿ ಫ್ರೈ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಅದು ತಳ ಬಿಟ್ಟು ಬರ್ತಾ ಇದೆ ಸುತ್ತು. ಇನ್ನು ಸ್ವಲ್ಪ ಗಟ್ಟಿ ಪಾಕ ಬರಬೇಕು, ಯಾಕಂದರೆ ಅದು ಪೀಸ್ ಬರಬೇಕಲ್ವ ಬರ್ಫಿ ಥರ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಎವಾಪ್ರೇಟ್ ಆಗೋ ತನಕ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನೀರೆಲ್ಲ ಎವಾಪ್ರೇಟ್ ಆಗಿ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನೋಡಿದ್ರೆ ಇದು ಎಷ್ಟು ಚೆನ್ನಾಗಿ ತಳ ಬಿಟ್ಟು ಬರ್ತಾ ಇದೆ, ಹಾಗೆ ಗಟ್ಟಿ ಕೂಡ ಆಗಿದೆ. ಈಗ ಇದಕ್ಕೆ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಹೀಗೆ ಹಾಕ್ಕೊಂಡ್ರೆ ಕೂಡ ಅದು ಚೆನ್ನಾಗಿ ತಣ್ಣಗಾದ ನಂತರ ಪೀಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಆದರೆ ಇಲ್ಲಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಅದ್ರ ಟೆಕ್ಸ್ಚರ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಇನ್ನೊಂದು ಚೂರು ಫ್ರೈ ಮಾಡಿಕೊಂಡು ನಂತರ ಇದನ್ನು ಈಗಾಗಲೇ ಗ್ರೀಸ್ ಮಾಡಿ ಇಟ್ಕೊಂಡಿರೋಂಥ ಪ್ಲೇಟ್ಗೆ ಬಗ್ಗಿಸ್ಕೊತಾ ಇದ್ದೀನಿ.
ನೋಡಿದ್ರೆ ಈ ರೀತಿ ತುಪ್ಪ ಹಾಕಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ಪಾತ್ರೆ ಬಿಟ್ಟು ಬರ್ತಾ ಇದೆ ನೋಡಿ. ಈಗ ಇದು ಸಂಪೂರ್ಣವಾಗಿ ಸಿದ್ಧ ಆಗಿದೆ ನೋಡಿ. ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೋಡಿದ್ರೆ ಈ ರೀತಿ ನೋಡಿ, ಈ ರೀತಿ ಬರಬೇಕು. ಈಗ ಈ ಪಾಕನ ತೆಗೆದು ಈಗಾಗಲೇ ನಾವು ಗ್ರೀಸ್ ಮಾಡಿ ಇಟ್ಕೊಂಡಿರೋಂಥ ಪ್ಲೇಟ್ಗೆ ಬಗ್ಗಿಸ್ಕೊತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಅದು ಪಾತ್ರೆ ಬಿಟ್ಟು ಕ್ಲೀನಾಗಿ ಬರ್ತಾ ಇದೆ. ಈಗ ಇದನ್ನು ಒಂದು ಸ್ಪೂನ್ ಅಥವಾ ದೋಸೆ ಎಲೆ ಸಹಾಯದಿಂದ ಇದನ್ನು ಸಮ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋವಾಗ ಆ ಸ್ಪ್ಯಾಚುಲಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ತುಂಬ ಸಮವಾಗಿ ಈವನ್ನಾಗಿ ಬರುತ್ತೆ. ಹಾಗೆ ಕಟ್ ಮಾಡೋದಕ್ಕೆ ಸಹ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಈವನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದು ಸ್ವಲ್ಪ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಈ ರೀತಿ ನಾನು ಚೆನ್ನಾಗಿ ಶೇಪ್ ಬರಲಿ ಅಂದ್ಬಿಟ್ಟು ನಾನು ಸ್ಕ್ವೇರ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಪ್ಲೇಟ್ ಇದೆಯೋ ಆ ಪ್ಲೇಟ್ಗೆ ಹಾಕ್ಕೋಬೋದು, ರೌಂಡ್ ಶೇಪ್ ಪ್ಲೇಟ್ಗೆ ಕೂಡ ಹಾಕ್ಕೋಬೋದು. ಇದು ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಇದು ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ತಣ್ಣಗಾಗಿದೆ ನೋಡಿ. ಇಲ್ಲಿ ಒಂಚೂರು ಕೂಡ ಪ್ಲೇಟಿಗೆ ಮೆತ್ತಾ ಇಲ್ಲ, ಆ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಳ್ಳೋವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸ್ಕ್ವೇರ್ ಅಥವಾ ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಸಿಲ್ಕಿ ಟೆಕ್ಸ್ಚರು, ಹಾಗೆ ಎಷ್ಟು ಜಾರೋ ರೀತಿ ಬರ್ತಾ ಇದೆ. ಈ ರೀತಿ ಕಟ್ ಮಾಡ್ತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಬರ್ತಾ ಇದೆ. ನೋಡಿದ್ರೆ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಕೂಡ ಸರ್ವ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹೀಗೆ ಪ್ಲೇನಾಗಿ ಇದೇ ರೀತಿ ಮ್ಯಾಂಗೋ ಬರ್ಫಿನ ಕೂಡ ಸರ್ವ್ ಮಾಡ್ಬೋದು. ಅಥವಾ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಬೇಕು ಅನ್ನೋದಾದರೆ ನೋಡಿ, ಇಲ್ಲಿ ನಾನೊಂದು ಪ್ಲೇಟ್ಗೆ 2 ಟೇಬಲ್ ಸ್ಪೂನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಅಗಲವಾಗಿ ಈ ಪ್ಲೇಟ್ಗೆ ಹಾಕ್ಕೊಂಡು ಈಗಾಗಲೇ ಮಾಡಿ ಇಟ್ಕೊಂಡಿರೋಂಥ ಈ ಬರ್ಫಿನ ಇದರಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಈ ರೀತಿ ಸುತ್ತು ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರಲ್ಲಿ ಈ ರೀತಿ ಡಿಪ್ ಮಾಡಿ ತೆಗೆದ್ರೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈ ರೀತಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇಲ್ಲ ಅಂದರೆ ಕೊಬ್ಬರಿನ ಮೇಲಿನ ಕಪ್ಪು ಭಾಗನ ತೆಗೆದು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಹಾಕ್ಕೊಂಡ್ರೆ ಇದೇ ರೀತಿ ಬರುತ್ತೆ. ಈಗ ನೋಡಿ, ನಾನು ಮಾಡಿಟ್ಕೊಂಡಿರೋಂಥ ಎಲ್ಲ ಪೀಸ್ಗಳನ್ನೂ ಈ ರೀತಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಿಂದ ಡಿಪ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿದ್ರೆ ಕಲರ್ಫುಲ್ಲಾಗಿರೋಂಥ ಮ್ಯಾಂಗೋ ಬರ್ಫಿ ತಿನ್ನೋದಕ್ಕೆ ಸಿದ್ಧ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ? ಹಾಗಿದ್ರೆ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಾಗಿ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.